ಬಾಂಗ್ಲಾದ ಕಾಲೇಜು ಕಟ್ಟಡದ ಮೇಲೆ ಯುದ್ಧ ವಿಮಾನವೊಂದು ಪತನ ಆಗಿದೆ. ಢಾಕಾದ ಮೈಲ್ಸ್ಟೋನ್ ಕಾಲೇಜಿನ ಮೇಲೆ ಯುದ್ಧ ವಿಮಾನ ಪತನಗೊಂಡಿದೆ. ವಿಮಾನ ಪತನ ಆದಂತ ಪರಿಣಾಮ ಕಾಲೇಜು ಕಟ್ಟಡ ಹೊತ್ತಿ ಉರಿದಿದೆ. ಬೆಂಕಿ ಹತ್ತಿ ಉರಿತಾ ಇದ್ದಂತೆ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ದಿಕ್ಕಾಪಾಲಾಗಿ ಓಡಿದ್ದಾರೆ. ಇನ್ನು ವಿಮಾನ ಅವಘಡದಿಂದ ಹಲವು ಮಂದಿ ಸಾವನ್ನಪ್ಪಿರಬಹುದು ಅನ್ನುವಂಥ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿ. ಚಂದ್ರಮೋಹನ್, ದೃಶ್ಯ ಗಮನಿಸ್ತಾ ಇದ್ದೀವಿ, ಬಹಳಷ್ಟು ಜನ ಗಾಯಗೊಂಡಿರುವಂತೆ ಕಾಣ್ತಾ ಇದೆ. ಸಾವು ನೋವಿನ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ಹೌದು ರಕ್ಷತ್, ಈಗ ಬಾಂಗ್ಲಾದೇಶದ ಏರ್ಫೋರ್ಸ್ ನ ಈ ಒಂದು ವಿಮಾನ ಪತನ ಆಗಿದ್ರಿಂದಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಇನ್ನು 4-5 ಮಂದಿ ಗಾಯಗೊಂಡಿದ್ದಾರೆ. ಮತ್ತು ಈ ಒಂದು ಯುದ್ಧ ವಿಮಾನದಲ್ಲಿದ್ದಂತಹ ಪೈಲಟ್ಗಳ ಸ್ಥಿತಿ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ತಕ್ಷಣಕ್ಕೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಇದೊಂದು ತರಬೇತಿಯಲ್ಲಿದ್ದಂತಹ ಯುದ್ಧ ವಿಮಾನ ಇದು ಪತನ ಆಗಿದ್ರಿಂದ ಈ ಒಂದು ಶಾಲೆಯ ಮೇಲ್ಗಡೆ ಈ ವಿಮಾನ ಪತನ ಆಗಿದೆ. ಇದರಿಂದಾಗಿ ಬೆಂಕಿ ತಕ್ಷಣಕ್ಕೆ ಒತ್ತಿ ಉರಿದಿದೆ. ತಕ್ಷಣಕ್ಕೆ 3-4 ಅಗ್ನಿಶಾಮಕ ವಾಹನಗಳು ಕೂಡ ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸತಕ್ಕಂತ ಕೆಲಸವನ್ನು ಕೂಡ ಮಾಡಿವೆ. ಮೈಲ್ಸ್ಟೋನ್ ಕಾಲೇಜ್ನ ಕ್ಯಾಂಟೀನ್ ನ ಮೇಲ್ಭಾಗದಲ್ಲಿ ಈ F-7 ಏರ್ಕ್ರಾಫ್ಟ್ ಪತನ ಆಗಿದೆ. ಈ ಪತನಕ್ಕೆ ಏನ್ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ನಡೆಸಬೇಕಾಗುತ್ತೆ. ತಕ್ಷಣಕ್ಕೆ ಏರ್ಫೋರ್ಸ್ ನ ರೆಸ್ಕ್ಯೂ ತಂಡಗಳು ಕೂಡ 4 ಮಂದಿಯನ್ನ ನಾವು ರಕ್ಷಣೆ ಮಾಡಿದೀವಿ. ಅವರು ಗಾಯಗೊಂಡಿದ್ದಾರೆ. ಅವ್ರನ್ನ ಈಗ ಆಸ್ಪತ್ರೆಗೆ ದಾಖಲಿಸಿದೀವಿ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಮೈಲ್ಸ್ಟೋನ್ ಸ್ಕೂಲ್ ಮತ್ತು ಕಾಲೇಜ್ನ ಮೇಲ್ಭಾಗದಲ್ಲೇ ಈ ವಿಮಾನ ಪತನ ಆಗಿದೆ ಮತ್ತು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಆದ್ರೆ ಸಾವನ್ನಪ್ಪಿದಂತವರ ಗುರುತು ಇನ್ನೂ ಪತ್ತೆ ಆಗಿಲ್ಲ. ಆ ಒಂದು ಪತ್ತೆ ಹಚ್ಚುವಂತ ಕಾರ್ಯವನ್ನು ಕೂಡ ನಡೆಸಬೇಕಾಗುತ್ತೆ. ಈಗ ಢಾಕಾದ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ, ರಕ್ಷಣಾ ಸಿಬ್ಬಂದಿ ಎಲ್ಲರೂ ಕೂಡ ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಂದಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಮೈಲ್ಸ್ಟೋನ್ ಸ್ಕೂಲ್ ಅಂಡ್ ಕಾಲೇಜ್ನ ಮೇಲ್ಭಾಗದಲ್ಲೇ ಈ ಒಂದು ವಿಮಾನ ಪತನ ಆಗಿದೆ. ಈ ಒಂದು ಮೈಲ್ಸ್ಟೋನ್ ಸ್ಕೂಲ್ ಕಾಲೇಜ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ರು. ಹೀಗಾಗಿ ಅವರ ಸ್ಥಿತಿಗತಿ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನ ನೀಡಬೇಕಾಗಿದೆ. ಈಗ ಬಾಂಗ್ಲಾದೇಶದ ರಕ್ಷಣಾ ಇಲಾಖೆ ನೀಡಿರುವಂತಹ ಮಾಹಿತಿಯ ಪ್ರಕಾರ ಓರ್ವ ವ್ಯಕ್ತಿ ಈ ಒಂದು ವಿಮಾನ ಪತನದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಖಚಿತ ಮಾಹಿತಿಯನ್ನ ನೀಡಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.